ಫ್ಯಾಕ್ಟ್ ನಂಬರ್ 1. ಸಾಮಾನ್ಯವಾಗಿ ಕೀಟಗಳ ಆಯಸ್ಸು ಕೆಲವು ದಿನಗಳು ಅಥವಾ ತಿಂಗಳುಗಳು ಮಾತ್ರ. ಆದರೆ ಗೆದ್ದಲು ರಾಣಿ ಸುಮಾರು 100 ವರ್ಷಗಳ ಕಾಲ ಬದುಕಬಲ್ಲದು. ಇದು ಯಾವುದೇ ಇತರ ಕೀಟಗಳಿಗಿಂತ ಅತಿ ದೀರ್ಘಕಾಲದ ಜೀವಿತಾವಧಿಯನ್ನು ಹೊಂದಿದೆ. ಫ್ಯಾಕ್ಟ್ ನಂಬರ್ 2. ಎಲ್ಲ ಪ್ರಾಣಿಗಳು ತಮ್ಮ ನಾಲಿಗೆಯನ್ನು ಸುಲಭವಾಗಿ ಹೊರಹಾಕುತ್ತವೆ ಅಥವಾ ಅಲ್ಲಾಡಿಸುತ್ತವೆ. ಆದರೆ ಮೊಸಳೆಗಳ ನಾಲಿಗೆಯು ಅವುಗಳ ಬಾಯಿಯ ಕೆಳಭಾಗಕ್ಕೆ ಸಂಪೂರ್ಣವಾಗಿ ಅಂಟಿಕೊಂಡಿರುತ್ತವೆ. ಇದರಿಂದಾಗಿ ಅವುಗಳಿಗೆ ತಮ್ಮ ನಾಲಿಗೆಯನ್ನು ಹೊರಗೆ ಹಾಕಲು ಸಾಧ್ಯವಿಲ್ಲ. ಫ್ಯಾಕ್ಟ್ ನಂಬರ್ 3. ನೀವು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಕಾರ್ ಓಡಿಸುವಾಗ ಸೀನಿದರೆ ಸುಮಾರು 50 ಅಡಿಗಳವರೆಗೆ ನಿಮ್ಮ ಕಣ್ಣುಗಳು ಮುಚ್ಚಿಕೊಂಡಿರುತ್ತವೆ. ಏಕೆಂದರೆ ಸೀನುವಾಗ ಕಣ್ಣುಗಳನ್ನು ತೆರೆದಿಡುವುದು ಅಸಾಧ್ಯ ಮತ್ತು ಆ ಕ್ಷಣದಲ್ಲಿ ನಿಮ್ಮ ಮೆದುಳು ಸಂಪೂರ್ಣವಾಗಿ ಸೀನುವ ಪ್ರಕ್ರಿಯೆಯಲ್ಲೇ ಇರುತ್ತದೆ. ಫ್ಯಾಕ್ಟ್ ನಂಬರ್ 4. ನಾವು ಅಮೆಜಾನ್ ಕಾಡುಗಳಿಂದ ನಮಗೆ ಹೆಚ್ಚು ಆಮ್ಲಜನಕ ಸಿಗುತ್ತದೆ ಎಂದು ನಂಬಿದ್ದೇವೆ. ಆದರೆ ಭೂಮಿಯ ಮೇಲಿರುವ ಸುಮಾರು 50% ರಷ್ಟು ಆಮ್ಲಜನಕವು ಸಮುದ್ರದಲ್ಲಿರುವ ಪಾಚಿ ಮತ್ತು ಪ್ಲಾಂಕ್ಟನ್ಗಳಂತಹ ಸಣ್ಣ ಜೀವಿಗಳಿಂದ ಉತ್ಪತ್ತಿಯಾಗುತ್ತದೆ. ಶಾರ್ಕ್ ಮೀನುಗಳು ಈ ಭೂಮಿಯ ಮೇಲೆ ಸುಮಾರು 40 ಕೋಟಿ ವರ್ಷಗಳಿಂದ ಇವೆ. ಆದರೆ ಭೂಮಿಯ ಮೇಲೆ ಮೊದಲ ಮರಗಳು ಬೆಳೆಯಲು ಆರಂಭಿಸಿದ್ದು ಕೇವಲ 35 ಕೋಟಿ ವರ್ಷಗಳ ಹಿಂದೆ. ಅಂದರೆ ಮರಗಳಿಗಿಂತ ಶಾರ್ಕ್ಗಳು 5 ಕೋಟಿ ವರ್ಷಗಳಷ್ಟು ಹಳೆಯವು. ಸಮುದ್ರದ ಆಳದಲ್ಲಿ ವಾಸಿಸುವ ಸ್ಪರ್ಮ್ ವೇಲ್ ಎಂಬ ತಿಮಿಂಗಲವು ಪ್ರಪಂಚದ ಅತಿ ಹೆಚ್ಚು ಶಬ್ದ ಮಾಡುವ ಜೀವಿಯಾಗಿದೆ. ಇದರ ಶಬ್ದವು ಸುಮಾರು 230 ಡೆಸಿಬಲ್ಗಳಷ್ಟು ಇರುತ್ತದೆ. ಈ ಶಬ್ದವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಇದು ಮನುಷ್ಯನ ಕಿವಿಯ ತಮಟೆಯನ್ನು ಒಡೆದು ಹಾಕಬಹುದು ಅಥವಾ ನೀರಿನ ಅಡಿಯಲ್ಲಿ ಮನುಷ್ಯನ ದೇಹದ ಒಳಾಂಗಣಗಳನ್ನೇ ಕಂಪಿಸುವಂತೆ ಮಾಡಿ ಪ್ರಾಣ ತೆಗೆಯಬಹುದು. ಒಬ್ಬ ಗಗನಯಾತ್ರಿ ಬಾಹ್ಯಾಕಾಶಕ್ಕೆ ಹೋದಾಗ ಭೂಮಿಯ ಗುರುತ್ವಾಕರ್ಷಣೆಯ ಒತ್ತಡವಿಲ್ಲದ ಕಾರಣ ಅವರ ಬೆನ್ನು ಮೂಳೆಯು ಹಿಗ್ಗುತ್ತದೆ. ಇದರಿಂದಾಗಿ ಅವರು ಭೂಮಿಯಕ್ಕಿಂತ ಸುಮಾರು 2 ಇಂಚುಗಳಷ್ಟು ಹೆಚ್ಚು ಎತ್ತರವಾಗಿರುತ್ತಾರೆ. ಆದರೆ ಅವರು ಮತ್ತೆ ಭೂಮಿಗೆ ಮರಳಿದ ಕೆಲವು ತಿಂಗಳಲ್ಲಿ ತಮ್ಮ ಹಳೆಯ ಎತ್ತರಕ್ಕೆ ಮರಳುತ್ತಾರೆ. ಹೆಚ್ಚಿನ ಹಾವುಗಳು ಗೂಡು ಕಟ್ಟುವುದಿಲ್ಲ. ಯಾವುದಾದರೂ ಬಿಲದಲ್ಲಿ ಅಡಗಿರುತ್ತವೆ. ಆದರೆ ರಾಜನಾಗರ ಹಾವು ಅಂದರೆ ಕಿಂಗ್ ಕೋಬ್ರಾ ಪ್ರಪಂಚದ ಏಕೈಕ ಹಾವಾಗಿದ್ದು ಅದು ಒಣಗಿದ ಎಲೆಗಳನ್ನು ಬಳಸಿ ತನ್ನ ಮೊಟ್ಟೆಗಳಿಗಾಗಿ ವ್ಯವಸ್ಥಿತವಾದ ಗೂಡು ಕಟ್ಟುತ್ತದೆ. ಅದು ತನ್ನ ಮರಿಗಳು ಹೊರಬರುವವರೆಗೆ ಆ ಗೂಡನ್ನು ಅತ್ಯಂತ ಉಗ್ರವಾಗಿ ರಕ್ಷಿಸುತ್ತದೆ. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪ್ರತಿಮೆಯು ಇಂದಿನಂತೆ ಹಸಿರು ಬಣ್ಣದ್ದಾಗಿರಲಿಲ್ಲ. ಅದು ಮೂಲತಃ ಕೆಂಪು ಮಿಶ್ರಿತ ಕಂದು ಬಣ್ಣದ ತಾಮ್ರದಿಂದ ಮಾಡಲ್ಪಟ್ಟಿತ್ತು. ಸುಮಾರು 30 ವರ್ಷಗಳ ಕಾಲ ಮಳೆ ಮತ್ತು ಗಾಳಿಗೆ ಒಡ್ಡಿಕೊಂಡ ನಂತರ ತಾಮ್ರವು ಆಕ್ಸಿಡೀಕರಣಗೊಂಡು ಈಗ ನಮಗೆ ಕಾಣುವ ಹಸಿರು ಬಣ್ಣಕ್ಕೆ ತಿರುಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಾ, ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವೆ ಇರುವ ಕೆಂಪು ಸಮುದ್ರ ಪ್ರತಿ ವರ್ಷ ಸುಮಾರು 1 ರಿಂದ 2 ಸೆಂಟಿಮೀಟರ್ಗಳಷ್ಟು ಅಗಲವಾಗುತ್ತಿದೆ. ಅಂದರೆ ಅಲ್ಲಿನ ಭೂಪದರಗಳು ಪರಸ್ಪರ ದೂರ ಸರಿಯುತ್ತಿವೆ. ವಿಜ್ಞಾನಿಗಳ ಪ್ರಕಾರ ಲಕ್ಷಾಂತರ ವರ್ಷಗಳ ನಂತರ ಈ ಸಮುದ್ರವು ಒಂದು ಬೃಹತ್ ಸಾಗರವಾಗಿ ಬದಲಾಗುತ್ತದೆ ಮತ್ತು ಆಫ್ರಿಕಾ ಖಂಡವು 2 ಭಾಗಗಳಾಗಿ ಸೀಳುತ್ತವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.